ನಾವೆಲ್ಲ ಒಂದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ಅದೇನು ಅಂತಂದರೆ, ನಮ್ಮ ಕೈಯಲ್ಲಿ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೂ ಚಿಂತೆ ಇಲ್ಲ, ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಹೋಗಬಾರ್ದು ಅಂತ. ನಮ್ಗೆ ಯಾರಾದರೂ ಒಬ್ಬ ವ್ಯಕ್ತಿ ಆಗಲಿಲ್ಲ ಅಂತಂದರೆ ಆ ವ್ಯಕ್ತಿನ ನಿಂದನೆ ಮಾಡೋದು, ಟೀಕೆ ಮಾಡೋದು, ಅಥವಾ ಆ ವ್ಯಕ್ತಿ ಎಷ್ಟೇ ಅದ್ಭುತವಾದಂತಹ ಕಾರ್ಯವನ್ನು ಮಾಡ್ತಿದ್ರು ಕೂಡ ಆ ಕಾರ್ಯಕ್ಕೆ ಆಕ್ಷೇಪಣೆ ಮಾಡೋದು, ಅಡ್ಡಿ ಮಾಡೋದು ಜಾಸ್ತಿ ಆಗುತ್ತೆ. ನಾವು ಒಳ್ಳೆ ಕಾರ್ಯಕ್ಕೆ ಅಡ್ಡಿ ಮಾಡದೇ ಇರೋದೇ ಒಳ್ಳೆ ಕಾರ್ಯ. ಯಾರಾದರೂ ಒಬ್ಬ ವ್ಯಕ್ತಿ ಒಳ್ಳೆ ಕಾರ್ಯ ಮಾಡ್ತಿದ್ದಾನೆ ಅಂತಂದರೆ ಅದಕ್ಕೆ ಪ್ರೋತ್ಸಾಹ ಕೊಡೋಕ್ಕಾಗದೇ ಇದ್ರೂ ಕೂಡ ಅದಕ್ಕೆ ಅಡ್ಡಿ ಮಾಡದೆ ಇದು ಬಿಟ್ಟರು ಸಾಕು, ಅದು ದೊಡ್ಡ ಸಹಾಯ ಆಗುತ್ತೆ ಅಂತ. ದೇಶದಲ್ಲಿ ಜ್ಞಾನಿಗಳಿಗೆ, ಸಾಧಕರಿಗೆ ಅಥವಾ ಕ್ರಿಯೇಟಿವಿಟಿ ಇರೋರಿಗೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಟ್ರೆ ಸಾಕು, ಬಹಳ ಅದ್ಭುತವಾದಂತಹ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾರೆ. ಆದರೆ ದೌರ್ಭಾಗ್ಯ ಏನು ಅಂತಂದರೆ, ಬಹಳಷ್ಟು ಜನ ಒಳ್ಳೆ ಕಾರ್ಯ ಮಾಡೋದಕ್ಕಿಂತ ಒಳ್ಳೆ ಕಾರ್ಯ ಮಾಡ್ತಿರೋರನ್ನು ತಪ್ಪಿಸೋದೇ ಜಾಸ್ತಿ. ಹಾಗಾಗಿ ಎಷ್ಟೋ ಒಳ್ಳೆ ಕಾರ್ಯಗಳು ನಿಂದನೆ, ಟೀಕೆಗಳಿಂದ ನಿಂತು ಹೋಗುತ್ತೆ. ಹಾಗಾಗಿ ಎಲ್ಲರೂ ಇದನ್ನು ರೂಢಿ ಮಾಡ್ಕೊಳ್ಬೇಕು. ಏನಪ್ಪ ಅಂತಂದರೆ, ನಮ್ಮ ಕೈಯಲ್ಲಿ ಒಳ್ಳೆ ಕಾರ್ಯ ಮಾಡ್ಲಿಕ್ಕೆ ಆಗದೇ ಇದ್ರೂ ಕೂಡ, ಆ ವ್ಯಕ್ತಿ ನಮಗೆ ಆಗದೇ ಇದ್ರೂ ಕೂಡ ಅವನು ಯಾವುದಾದ್ರೂ ಒಂದು ಒಳ್ಳೆ ಕಾರ್ಯ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಹೊಗಳೋದು ಬೇಡ, ಅವ್ರನ್ನ ಸ್ತುತಿ ಮಾಡೋದು ಬೇಡ, ಅಡ್ಡಿ ಮಾಡೋದು ಬೇಡ. ಎಲ್ಲರನ್ನೂ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಟ್ರೆ ಸಾಕು, ದೇಶ ಅಭಿವೃದ್ಧಿ ಆಗುತ್ತೆ.